ಕಳೆದ ಸಾರಿಯ ಚುನಾವಣೆ ಹಾಗೇನೆ ಈ ಸಾರಿಯೂ ಕೂಡ ಮಂಡ್ಯ ಮತ್ತೆ ಇಂಡಿಯಾದ ಗಮನವನ್ನೇ ಸೆಳೀತಾ ಇದೆ. ಈ ಸಾರಿ ಕೂಡ ಸುಮಲತಾ ನಡೆ ಏನಿರುತ್ತೆ ಅನ್ನೋದು ಈ ಕ್ಷಣಕ್ಕೂ ಕೂಡ ಕುತೂಹಲಕಾರಿಯಾಗಿದೆ. HD ಕುಮಾರಸ್ವಾಮಿ ಹೋಗಿ ಸುಮಲತಾ ಅವರನ್ನ ಭೇಟಿ ಆಗ್ತಾರಾ? ಏನ್ ಮಾಡ್ತಾರೆ ಸುಮಲತಾ? 3ನೇ ತಾರೀಕು ಮಂಡ್ಯದಲ್ಲಿ ಸಭೆ ನಡೆಸಿ ತನ್ನ ಮನೆದಾಳದ ಮಾತುಗಳನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಭ್ಯರ್ಥಿ HD ಕುಮಾರಸ್ವಾಮಿಗೆ ಹಾಗಾದ್ರೆ ಬೆಂಬಲ ನೀಡ್ತಾರಾ ಅಥವಾ ಮೈತ್ರಿಗೆ ಸೆಡ್ ಹೊಡೆದು ಪಕ್ಷೇತರವಾಗಿ ಸ್ಪರ್ಧಿಸ್ತಾರಾ? ಯಾಕಂತಂದ್ರೆ ಅವರ ಬೆಂಬಲಿಗರು ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ರು. ಆಪ್ತರು ಬೆಂಬಲಿಗರ ಅಭಿಪ್ರಾಯಕ್ಕೆ ತಲೆಬಾಗ್ತಾರಾ? ಹೇಳೋಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬೋದು ರಾಜಕೀಯದಲ್ಲಿ. ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಒಟ್ನಲ್ಲಿ ರೆಬೆಲ್ ಲೇಡಿ ನಿರ್ಧಾರ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪ್ತಾ ಇದೆ. ಮಂಡ್ಯದಲ್ಲೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಏನೇ ಇದ್ರು ಮಂಡ್ಯದಲ್ಲೇ ಹೇಳ್ತೀನಿ ಅಂತ. ಅಂದ್ರೆ ಅವರು ಸುಮ್ಮನೆ ಎಲ್ಲವನ್ನು ಬಿಟ್ಕೊಟ್ಟು ಸುಮ್ಮನಾಗ ಬಿಡೋ ಒಂದು ದಾರಿನಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಸುಮ್ಮನಾಗಬೇಕು ಅಂತ ಅವ್ರ ಬೆಂಬಲಿಗರು ಕೇಳ್ತಾ ಇದ್ದಾರೆ. ನೀವು ನಿಂತ್ಕೊಳ್ಳಿ, ಎಲೆಕ್ಷನ್ ನಿಂತ್ಕೊಳ್ಳಿ, ನೀವು ಕೆಲಸ ಮಾಡಿದ್ದೀರಾ, ನೀವು ಯಾಕೆ ನಿಲ್ಬಾರ್ದು ಅಂತ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಸೊ ಸುಮಲತಾ ಅವರು ಗೊತ್ತಿಲ್ಲ, ಈಗ 2 ಬಿಟ್ಟು ಒಂದು 3ನೇ ಆಪ್ಷನ್ ತಗೋಬಹುದು. ಕಾಂಗ್ರೆಸ್ಗೆ ಹೋಗೋ ಲಕ್ಷಣಗಳು ಆಸ್ ಆಫ್ ನೌ ಇಲ್ಲ. ಗೊತ್ತಿಲ್ಲ ಮುಂದೇನಾಗತ್ತೆ ಅಂತ. ಏನ್ ಮಾಡ್ತಾರೆ ಕುತೂಹಲ ಕೆರಳಿಸಿದೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಈಗ ಮೈತ್ರಿ ಸಂದರ್ಭದಲ್ಲಿ ಅದು JDS ಪಾಳೆಯಕ್ಕೆ ಹೋಗಿ HD ಕುಮಾರಸ್ವಾಮಿ ಅವರೇ ನಿಲ್ತಾರೆ ಅನ್ನೋಂಥದ್ದು ಖಚಿತವಾಗಿರುವಾಗ ಸುಮಲತಾ ಅವರು ಏನು ಮಾಡ್ತಾರೆ ರಾಜಕೀಯ ಜೀವನದಲ್ಲಿ? ಸುಮಲತಾ ಅವರ ರಾಜಕೀಯ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ಸನ್ನಿವೇಶ ಅಂತಾನೆ ಹೇಳಬೇಕು. ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ. ಇಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ಯಾವ ರೀತಿ ನಡ್ಕೊಳ್ತಾನೆ, ಯಾವ ನಿರ್ಧಾರಗಳನ್ನು ಕೈಗೊಳ್ತಾನೆ ಅನ್ನೋದ್ರ ಮೇಲೆ, ಯಾವ ಚಾಣಾಕ್ಷತೆಯನ್ನು ಮೆರಿತಾನೆ ಅನ್ನೋದ್ರ ಮೇಲೆ ಅವರ ರಾಜಕೀಯ ಜೀವನ ನಿರ್ಧಾರ ಆಗತ್ತೆ. ಓಕೆ, ಅಪ್ಡೇಟ್ ಪಡ್ಕೊಳ್ಳೋಣ. ಸುಮಲತಾ ನಿವಾಸದಿಂದ ನನ್ನ ಸಹೋದ್ಯೋಗಿ ರಂಜಿತ್ ಸಂಪರ್ಕದಲ್ಲಿದ್ದಾರೆ. ಎಸ್ ರಂಜಿತ್, ಏನಾಗಬಹುದು? ನಿನ್ನೆ ಎಲ್ಲ ಏನಾಯ್ತು ಅನ್ನೋದನ್ನ ನೋಡಿದ್ರಿ. ಅವರ ಅಭಿಮಾನಿಗಳು ಅಷ್ಟೊಂದು ಒತ್ತಾಯ ಮಾಡಿದ್ರು. ಮೋಸ್ಟ್ಲಿ ನಿನ್ನೆಯಿಂದಾನು ಕಂಟಿನ್ಯೂಸ್ ಆಗಿ ಸಭೆಗಳು ಇನ್ನೂ ನಡೀತಾನೆ ಇರುತ್ತೆ. ಅವರ ಹಿತೈಷಿಗಳು ಮಾತಾಡ್ತಾ ಇರ್ತಾರೆ. ಏನ್ ನಿರ್ಧಾರ ತಗೊಳ್ಳೋದು ಅಂತ, 3ನೇ ತಾರೀಕಲ್ಲಿ ಏನ್ ಅನೌನ್ಸ್ ಮಾಡೋದು, ಎಲ್ಲ ಸಾಧ್ಯತೆಗಳ ಚರ್ಚೆ ನಡೀತಾ ಇರುತ್ತೆ. ಏನಿದೆ ಅಪ್ಡೇಟ್ಸ್ ರಂಜಿತ್? ಓವರ್ ಟು ಯು. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಸುಮಲತಾ ಅಂಬರೀಶ್ ಅವರ ರಾಜಕೀಯ ಜೀವನವನ್ನ ನಿರ್ಣಯ ಮಾಡುವಂತ ಸಮಯ ಈಗ ಬಂದಿದೆ. ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಈಗ ತಲುಪಿದೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದು. 2 ದಿನದ ಹಿಂದೆ ವಿಜಯೇಂದ್ರ ಸುಮಲತಾ ಅವರ ಮನೆಗೆ ಬಂದು ಅವರ ಜೊತೆಯಲ್ಲಿ ಮಾತುಕತೆ ಮಾಡಿ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ತಾವು ಬರಬೇಕು ಅಂತೇಳಿ ಹೇಳಿ ಆದ ನಂತರ ಅಲ್ಲಿವರೆಗೂ ಕೂಡ ಚಾಣಾಕ್ಷ ನಡೆಯನ್ನ ಮೆರಿತಾ ಇದ್ದಂಥ ಸುಮಲತಾ ಅಂಬರೀಶ್ ಅವರು ಬೆಂಬಲಿಗರನ್ನ ತಮ್ಮ ಮನೆಗೆ ಕರೆಸಿಕೊಂಡು ಬೆಂಬಲಿಗರ ಸಹಮತವನ್ನ ಕೇಳಿ ತಾವೇನಾದರೂ ಸ್ಪರ್ಧೆ ಮಾಡಿದ್ರೆ ಹೇಗಿದೆ ವಾತಾವರಣ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಬೆಂಬಲಿಗರು ತಮ್ಮ ಜೊತೆ ನಿಲ್ತಾರ ಅನ್ನುವ ಅಭಿಪ್ರಾಯವನ್ನು ಪಡೆದುಕೊಂಡು ಎಸ್ ಎಕ್ಸಾಕ್ಟ್ಲಿ ಸುಮಲತಾ ಅಂಬರೀಶ್ ಅವರು ಒಂದು ವೇಳೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ ಆದರೆ ಅಭೂತಪೂರ್ವವಾದ ಬೆಂಬಲಿಗರ ಒಂದು ಫೇವರ್ ಅಥವಾ ಬೆಂಬಲ ಸಿಗುತ್ತೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡಾದ ನಂತರ ಈಗ ಒಂದು ರೀತಿಯಲ್ಲಿ ತಾವು ನಿಲ್ಬೇಡವಾ ಅನ್ನೋದನ್ನ ಹಿತೈಷಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕುಮಾರಸ್ವಾಮಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ. ವಿಜಯೇಂದ್ರ ಮೊನ್ನೆ ಬಂದಾಗ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಮಾತನಾಡುವಂತ ಒಂದು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಹಿಂದಿನ 2019ರ ಚುನಾವಣೆಯಲ್ಲಿ ಕೀಳಾಗಿ ಮಾತಾಡಿದಂಥ JDS ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಾಕಷ್ಟು ಕಸರತ್ತು ಮಾಡಿದ್ರು. ಸುಮಲತಾ ಅವರು ನನಗೇನು ದೀರ್ಘಾವಧಿ ದ್ವೇಷಿ ಅಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರು. ಅವರು ಪಾರ್ಟಿಯ ನಾಯಕರು ಮಾತಾಡಿದ್ದನ್ನು ಕೂಡ ನಾವು 19ರ ಚುನಾವಣೆಯಲ್ಲಿ ನೋಡಿದ್ದೀವಿ. ಇದೆಲ್ಲದರ ಹೊರತಾಗಿ ಇವತ್ತು ಸುಮಲತಾ ಅಂಬರೀಶ್ ಅವರ ನಿಗೂಢ ನಡೆಯ ಕುರಿತಾಗಿ ಮತ್ತೆ ಒಂದು ವೇಳೆ ಬಂಡಾಯ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ದೇ ಆದರೆ ಕುಮಾರಸ್ವಾಮಿ ಅವರಿಗೆ ಡ್ಯಾಮೇಜ್ ಆಗುವಂತ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಇವತ್ತು ಸುಮಲತಾ ಅವರ ಮನೆಗೆ ಬಂದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾರೆ. ಬಿಜೆಪಿಯ ಹೈಕಮಾಂಡ್ ಅಮಿತ್ ಶಾ ಆದಿಯಾಗಿ JP ನಡ್ಡಾ ಸುಮಲತಾ ಅವರಿಗೆ ಕೆಲ ಭರವಸೆಯನ್ನ ಕೊಟ್ಟಿದ್ದಾರೆ. ನಿಮ್ಮನ್ನ ನಾವು ಪರಿಷತ್ತಿಗೆ ನಾವು ಆಯ್ಕೆ ಮಾಡ್ತೀವಿ ಅನ್ನೋದು ಮತ್ತೆ ರಾಜ್ಯಸಭೆಗೂ ಕೂಡ ನಿಮ್ಮನ್ನ ನಾಮನಿರ್ದೇಶನ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಾಗ ನಂತರವೂ ಕೂಡ ಸುಮಲತಾ ಅಂಬರೀಶ್ ಅವರ ನಡೆ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸದ್ಯಕ್ಕಂತೂ ಸುಮಲತಾ ಅಂಬರೀಶ್ ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಮಂಡ್ಯದ ಲೋಕಸಭಾ ಅಖಾಡ ರಂಗೇ ಇರುತ್ತೆ.
ತ್ರಿಕೋನ ಸ್ಪರ್ಧೆ ಏನಾದರೂ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆ ಇಡೀ ಮಂಡ್ಯದ ಮತದಾರರು ಕಾಯ್ತಾ ಇದ್ದಾರೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಸುಮಲತಾ ಅಂಬರೀಶ್ 2019ರಲ್ಲಿ ಸ್ಪರ್ಧೆ ಮಾಡಿದಾಗ ಇದ್ದಂಥ ಪೂರಕ ವಾತಾವರಣ ಈಗ ಅವರಿಗಿದೆಯಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದಾಗ, ಈಗ ಬದಲಾದಂಥ ರಾಜಕಾರಣದಲ್ಲಿ ಮಂಡ್ಯ ಅನ್ನೋದಕ್ಕಿಂತಲೂ NDA ಮೈತ್ರಿಕೂಟದ ಒಳಗಡೆ JDS ಕೂಡ ಸೇರ್ಕೊಂಡಿರೋದ್ರಿಂದ, ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಿರೋದ್ರಿಂದ, ಮತ್ತೊಂದು ಕಡೆಯಲ್ಲಿ ಸ್ಟಾರ್ ಚಂದ್ರು ಕೂಡ ಅಖಾಡದಲ್ಲಿ ಇರೋದ್ರಿಂದ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಹಣೆ ಬರಹ ಏನಿದೆ, ಅದು ಸುಮಲತಾ ಅವರ ಸ್ಪರ್ಧೆ ಏನು ಎತ್ತ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. 3ನೇ ತಾರೀಕು ಅವರು ಅದನ್ನ ಮಂಡ್ಯದಲ್ಲೇ ಹೋಗಿ ಅನೌನ್ಸ್ ಮಾಡ್ತಾರೆ. ಆ ಮೂಲಕ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ ಅಥವಾ ಮೈತ್ರಿ ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ನಡುವೆ ಹಣಾಹಣಿ ಆಗುತ್ತಾ, ಕುಮಾರಸ್ವಾಮಿ ಅವರು ಮನವೊಲಿಸ್ತಾರ, ಹೈಕಮಾಂಡ್ ನವರು ಏನ್ ಭರವಸೆ ಕೊಡ್ತಾರೆ ಅದೆಲ್ಲವೂ ಓಕೆ